ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಪ್ರಣಾಮಗಳು. ಇದು ಸದ್ಭಾವ ಯೋಗ. ಯೋಗ ಅಂದರೆ ಸತ್ಯದ ಅನುಭೂತಿ. ಸತ್ಯವನ್ನು ಅನುಭವಿಸಬೇಕು ಮನುಷ್ಯ. ಅದು ಆ ಸತ್ಯವೇ ತಾನಾಗಿ ಅನುಭವಿಸಬೇಕು. ಅದಕ್ಕೆ ಯೋಗ ಅಂತ ಕರೀತಾರೆ. ಅದನ್ನೇ ಇನ್ನೊಂದು ಸಾಮಾನ್ಯ ಶಬ್ದದಲ್ಲಿ ಹೇಳೋದಾದರೆ ಪರಮ ಶಾಂತಿಯನ್ನು ಅನುಭವಿಸೋದು. ಮನಸ್ಸು ಯಾವಾಗಲೂ ಸ್ವಸ್ಥವಾಗಿರೋದು, ಮನಸ್ಸು ನಿರ್ವಿಕಾರವಾಗಿರೋದು. ಅಂಥ ನಿರ್ವಿಕಾರದ ಶಾಂತವಾದ ಮನಸ್ಸಿನಲ್ಲಿ ಸತ್ಯದ ಅನುಭವ ಉಂಟಾಗ್ತದೆ. ಅದು ಯೋಗ. ಯೋಗ ಶಬ್ದವನ್ನು ತಾವೆಲ್ಲ ಇಂದಿನ ಕಾಲದಲ್ಲಿ ಬಹಳ ಬಳಸ್ತಾ ಇವೆ. ಎಲ್ಲ ಕಡೆ ಆ ಶಬ್ದ ಕೇಳಿ ಬರ್ತದೆ. ಆ ಶಬ್ದದ ಸಾಮಾನ್ಯ ಅರ್ಥ ಒಂದಾಗೋದು, ಒಂದಾಗಬೇಕು, ಎಲ್ಲವನ್ನ ಒಂದಾಗಿ ನೋಡೋದು. ಅದು ಯೋಗ. ಒಂದಾಗೋದು ಅಂದರೆ ಈ ವಿಶ್ವದಲ್ಲಿ ಬೆರೆತು ಹೋಗೋದು, ವಿಶ್ವಾತ್ಮನಲ್ಲಿ ಒಂದಾಗೋದು. ಅಥವಾ ಇದೇನು ನಮಗೆ ಕಾಣಿಸ್ತದಲ್ಲ, ಇದೆಲ್ಲ ದೇವನ ರೂಪ ಅಂತ ನೋಡೋದು. ವನವೆಲ್ಲ ನೀವೇ, ವನದೊಳಗಣ ದೇವ ತರುವೆಲ್ಲ ನೀವೇ. ತರುವಿನೊಳಗಾಡುವ ಖಗ ಮೃಗ ಪಶು ಪಕ್ಷಿ ಏನದಾವ ಎಲ್ಲ ನೀವೇ ಚನ್ನಮಲ್ಲಿಕಾರ್ಜುನ. ಇದು ಯೋಗ. ನೋಡೋ ದೃಷ್ಟಿ ಅಷ್ಟು ಅದ್ಭುತ. ನಮ್ಮ ದೃಷ್ಟಿ ಹೇಗದೆ, ಭೇದ ಮಾಡಿ ನೋಡೋದು ನಮ್ಮದು. ಯೋಗದ ದೃಷ್ಟಿ ಅಭೇದಗೊಳಿಸಿ ನೋಡೋದು. ನಮ್ಮಲ್ಲಿ ಭೇದ ಬಹಳ ಇರ್ತದೆ. ಅದಾವಲ್ಲ, ಇದು ಕೆಂಪು ಪುಷ್ಪ, ಇದು ಹಳದಿ ಪುಷ್ಪ, ಇದು ನಮ್ಮ ಮನೆ ಪುಷ್ಪ, ಇದು ನಿಮ್ಮ ಮನೆ ಪುಷ್ಪ. ಎಷ್ಟು ಭೇದ ಮಾಡ್ತಾರೆ. ಇದೆಲ್ಲ ಭೇದ ಮಾಡಿ ನೋಡ್ತೇವಲ್ಲ, ಇದಕ್ಕೆ ಸಾಂಸಾರಿಕ ದೃಷ್ಟಿ ಅಂತ ಕರೆಯೋದು. ಇದು ಯೋಗ ಅಲ್ಲ. ಎಲ್ಲ ಹೂಗಳು ಹೂಗಳೇ. ಕೆಂಪಾದ್ರೇನು, ಹಳದಿಯಾದ್ರೇನು, ಹೂಗಳು ಹೂಗಳೇ. ಸಣ್ಣ ಹೂವಾದರೇನು, ದೊಡ್ಡ ಹೂವಾದರೇನು, ಹೂವೇ. ಇದೇನು ದೃಷ್ಟಿಕೋನದ ಅಲ್ಲ, ಇದಕ್ಕೆ ಯೋಗ ದೃಷ್ಟಿ ಅಂತ ಕರೆಯೋದು. ಎಷ್ಟು ಚೆನ್ನಾಗಿದೆ ಯೋಗ, ಎಷ್ಟು ಸುಂದರವಾಗಿ ಎಲ್ಲವನ್ನ ಒಂದಾಗಿ 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 ನೋಡು. ಅಲ್ಲವೇನು, ಈಗ ಮಹಾರಾಷ್ಟ್ರ, ಅದರಲ್ಲಿ ಪಶ್ಚಿಮ ಮಹಾರಾಷ್ಟ್ರ, ಪೂರ್ವ ಮಹಾರಾಷ್ಟ್ರ, ಉತ್ತರ ಮಹಾರಾಷ್ಟ್ರ, ದಕ್ಷಿಣ ಮಹಾರಾಷ್ಟ್ರ, ಮಧ್ಯ ಮಹಾರಾಷ್ಟ್ರ. ಇದೇನು ದೃಷ್ಟಿಕೋನದ, ಇದೊಂದು. ಎಲ್ಲವೂ ಮಹಾರಾಷ್ಟ್ರ, ಇದು ಏಕದೃಷ್ಟಿ. ಹಾಗೆ ಎಲ್ಲವೂ ಭಾರತ, ಇದನ್ನು ನೋಡೋದು ಯೋಗ. ಅಷ್ಟೇ ಅಲ್ಲ, ಪೃಥ್ವಿಯೊಳಗಿರುವ ಎಲ್ಲ ರಾಷ್ಟ್ರಗಳೇ, ಎಲ್ಲವೂ ಪೃಥ್ವಿ. ಈ ದೃಷ್ಟಿಯನ್ನು ವಿಶಾಲ ಅಕ್ಕೋತ ಹೋಗ್ತದೆ. ಇದು ಬಹಳ ಮಹತ್ವದ್ದು. ಯೋಗ ಏನು ಮಾಡ್ತದಂದ್ರೆ ವಿಶಾಲಗೊಳಿಸ್ತದೆ.
ಸಣ್ಣ ಮನಸ್ಸನ್ನ ಅದನ್ನು ದೊಡ್ಡದಾಗಿ ಅದು ಮಾರ್ಪಡಿಸ್ತದ. ಅದೇ ಯೋಗ. ಅದೇ ಯೋಗ. ಜಗತ್ತಿನಲ್ಲಿ ಸ್ವಲ್ಪ ಅದೇ ಕಷ್ಟದ್ದು. ಯಾಕೆ ಅಂದರೆ ಮನಸ್ಸು ಎಲ್ಲವನ್ನು ಒಡಿತದೆ. ಮನಸ್ಸು ಒಡಿತದೆ. ಅದು ಎಷ್ಟು ಒಡಿತದ ಅಂದ್ರೆ ನಮ್ಮ ಒಳಗೆ ಇದರಾಗ ಮತ್ತೆ 2, 3 ಮಾಡ್ತಿರ್ತದ. ಇಲ್ಲೇನು ಎಡಗೈಯ ಇದು ಕಡಿಮೆ, ಬಲಗೈಯ ಹೆಚ್ಚು. ಏನು ಆಶ್ಚರ್ಯ! ನಮ್ಮ 2 ಕೈಯ ಅದರಾಗ ಸಹಿತ ಒಂದು ಆಗ್ಲಾರ್ದಂಥ ನಾವು ಇನ್ನು ವಿಶ್ವ ಎಲ್ಲ ಒಂದಂತೂ ನೋಡೋದು ಯಾವಾಗ? ಹೌದಲ್ಲ? ಎಷ್ಟು ಭೇದ 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 ಮಾಡ್ತ. ಎಡಗೈಯ ಎಡಗಾಲ ಮುಂದಿಡಬಾರದು, ಮತ್ತು ಯಾವ ಕಾಲ ಮುಂದಿಡೋದು? ಎಡಗಾಲ ಮುಂದಿಡದೆ ಇದ್ರೆ ಬಲಗಾಲ ಮುಂದೆ ಹೋಗೋದು ಯಾವಾಗ? ಹೇಳಿ, ನಡೆಯೋದು ಹೇಗೆ ಸಾಧ್ಯದ? ದೇವರು ಏನು ಮಾಡ್ಯಾನ, ಎಲ್ಲವೂ ಸುಂದರವಾಗಿ ಮಾಡ್ಯಾನ ಅಂತ ನೋಡೋದೇ ಯೋಗ, ದೇವಯೋಗ. ಎಲ್ಲವೂ ಸುಂದರದ. ರಾತ್ರಿ ಆದರೇನು, ಹಗಲಾದರೇನು? ಹಗಲಿನ ಸೌಂದರ್ಯ, ರಾತ್ರಿಯ ಸೌಂದರ್ಯ ಎರಡೂ ಬೇಕು ಮನುಷ್ಯನೇ. ಇಲ್ಲದೆ ಇದ್ರೆ ನೀ ಮಲಗೋದು ಯಾವಾಗ? ಹೇಳು, ಸಂತೋಷ ಪಡೋದು ಯಾವಾಗ? ಹಗಲ ಸ್ವಚ್ಛಂದವಾಗಿ ಬೆಳಕಿನಲ್ಲಿ ಆನಂದ ಪಡಬೇಕು. ರಾತ್ರಿ ಆಕಾಶದ ನಕ್ಷತ್ರಗಳನ್ನು ಎಣಿಸ್ತಾ ಸಂತೋಷ ಪಡಬೇಕು. ಮನುಷ್ಯ ಚಂದ್ರನ ತಂಪಾದ ಬೆಳಕಿನಲ್ಲಿ ನಲಿತಾ ಇರಬೇಕು. ಮನುಷ್ಯ ಅದಕ್ಕಾಗಿ ಹಗಲ, ಅದಕ್ಕಾಗಿ ರಾತ್ರಿ. ಎರಡೂ ಬೇಡೇನು? ಎರಡೂ ಬೇಡೇನು? ಕಪ್ಪ ಬೇಡೇನು? ಕೆಂಪ ಬೇಡೇನು? ಹೇಳಿ, ಕಪ್ಪ ಬೇಡೇನು? ಎಲ್ಲವೂ ಕೆಂಪಾದರೆ ಗತಿಯೇನು? ಸುಮ್ಮನೆ ತಾವು ಯೋಚನಾ ಮಾಡಿ. ಕೆಂಪದ ಕಪ್ಪದ ಎರಡೂ ಬಹಳ ಅವಶ್ಯ. ಕಪ್ಪದ ಮುಖ ಕೆಂಪದ ಎರಡೂ ಅವಶ್ಯ. ಹಾಗ ನೋಡಬೇಕು ಮನುಷ್ಯ. ಜಗತ್ತನ್ನೇ ಒಂದಾಗಿ ನೋಡೋದನ್ನ ಕಲಿಸೋದು, ಸಾಧಿಸೋದೇ ಯೋಗ. ಯೋಗ ಏನು ಮಾಡ್ತದೆ? ಇದನ್ನ ಕಲಿಸ್ತದೆ. ನೋಡೋದನ್ನ ಸಾಧಿಸಿಕೊಡ್ತದೆ. ಅಂಥ ಸಾಧನೆಯೇ ಯೋಗ ಸಾಧನ. ಯೋಗ ಸಾಧನ. ಅದರಲ್ಲಿ ಅನೇಕ ಯೋಗಗಳು. ಅದರಲ್ಲಿ ನಾವು ನೋಡ್ತಾ ಇರುವ ಅದ್ಭುತ ಯೋಗ ಸದ್ಭಾವ ಯೋಗ, ಹೃದಯ ಯೋಗ. ಅತ್ಯಂತ ಸುಲಭವಾದ ಯೋಗ. ಅತ್ಯಂತ ಸುಲಭವಾದದ್ದು. ಇದರಲ್ಲಿ ಏನೂ ಇಲ್ಲ, ಏನಿಲ್ಲ ಇದರಲ್ಲಿ. ಕೊಡೋದು ಇಲ್ಲ, ತಗೊಳ್ಳೋದು ಇಲ್ಲ, ಮಾಡೋದು ಇಲ್ಲ, ಬಿಡೋದು ಇಲ್ಲ. ಬರೀ ವಿಶ್ವವನ್ನ ಪ್ರೀತಿಸೋ. ಎಷ್ಟು ಸುಂದರವಾದ ಯೋಗ! ಭಾವಯೋಗ ಇದು. ಭಾವವನ್ನ ದಿವ್ಯಗೊಳಿಸುವ ಯೋಗ. ಭಾವವನ್ನ ಅತ್ಯಂತ ಮಧುರ ಮಾಡುವ ಯೋಗ ಇದು. ಎಷ್ಟು ಚಂದದ ಇದು ಯೋಗ! ಇದು ಯೋಗ. ಸಿದ್ದರಾಮಣ್ಣನವರು ಒಂದು ಸುಂದರ ಮಾತು ಹೇಳ್ತಾರೆ. ಎಷ್ಟು ಛಲೋ ಅವರ ಮಾತುಗಳು! ಎಂಥ ಯೋಗಿ ಸಿದ್ದರಾಮೇಶ್ವರ ಅಲ್ಲವೇನು? ಅವರು ಶ್ರೇಷ್ಠ ಯೋಗಿಗಳು. ಯಾಕೆ? ಎಲ್ಲವನ್ನ ಒಂದಾಗಿ ನೋಡುವ ದೃಷ್ಟಿ ಅವರಿಗೆ.
68,000 ವಚನಗಳ ಹಾಡಿ ಹಾಡಿ ಹೇಳಿಲ್ಲ. ಎಷ್ಟು ಚಲೋ ಹೇಳಿದರು. ಸೋತಿತ್ತು ಎನ್ನ ಮನ ನೋಡಯ್ಯ. 68,000 ವಚನಗಳ ಹಾಡಿ 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 ನನ್ನ ಮನಸ್ಸು ಸೋತು ಹೋಯಿತು. ಹಾಡುವುದೊಂದೇ ವಚನ, ನೋಡುವುದೊಂದೇ ವಚನ, ವಿಷಯಗಳ ಬಿಟ್ಟು ನಿರ್ವಿಷಯದಲ್ಲಿ ನಿಲ್ಲುವುದು ಒಂದೇ ವಚನ. ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಷ್ಟು ಚಲೋ ಹೇಳ್ಯಾರ. ಏನಂತ ಹಾಡೋದು, ಎಷ್ಟಂತ ಹಾಡೋದು? 68,000. ಇವೆಲ್ಲ ಎಲ್ಲಿ ಓದಕ್ಕಾಗ್ತದ, ಎಲ್ಲಿ ನೋಡಕ್ಕಾಗ್ತದ ಹೇಳಿ? ಆ ಸಂಖ್ಯೆನೇ ದಿಗ್ಭ್ರಮೆಗೊಳಿಸ್ತದ. 68,000 ಹೇಳಿ. ಇಷ್ಟೆಲ್ಲ ವಚನಗಳನ್ನು ಓದೋದು ಯಾವಾಗ, ನೋಡೋದು ಯಾವಾಗ? ಅವರು ಹೇಳ್ತಾರೆ, ಇದನ್ನೆಲ್ಲ 68,000 ವಚನಗಳ ಓದಿ 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 ಸಾಕು ಹೋಗ್ಯಾದ ಅಂತ. ಸಾಕಾಗಿ ಹೋಗ್ಯದ. ಸಾಕಾಯಿತೆನ್ನ ಮನ ನೋಡ. ಮುಂದೆ ಹೇಳ್ತಾರೆ, ಯಾಕೆ ಬೇಕಿದೆಲ್ಲ? ಒಂದು ವಚನ ಸಾಕಲ್ಲ, ಒಂದೇ ವಚನ ಸಾಕು. ಒಂದು ವಚನವನ್ನು ಓದುವುದು ಒಂದು ವಚನ, ಕೇಳು ನೋಡುವುದು ಒಂದು ವಚನ. ಒಂದೇ ವಚನ ಸಾಕು. ಏನದು ವಚನ? ವಿಷಯಗಳ ಬಿಡೋದು, ನಿರ್ವಿಷಯಿಯಾಗಿ ನಿಲ್ಲೋದು, ಇದ ವಚನ. ಏನೀಗ ಮನಸ್ಸು ಹರಿದಾಡುತ್ತದ, ವಿಷಯಗಳ ಮಧ್ಯ ಹರಿದಾಡುತ್ತದೆ, ವಿಷಯಗಳನ್ನು ಅತಿಯಾಗಿ ಪ್ರೀತಿಸ್ತದೆ. ಇದನ್ನು ನಿಲ್ಲಿಸೋದು, ಆ ಬಳಿಕ ದೇವನನ್ನ ಪ್ರೀತಿಸೋದು. ಮುಗೀತು. ಇದು ಒಂದು ವಚನ. ಇದು ವಚನ. ಎಷ್ಟು ಚಂದ ಹೇಳ್ಯಾರ. ಅವರು ಎಲ್ಲ ಬರೆದವರೇ. ಸಾವಿರಾರು ವಚನ ನಿರ್ಮಾಣ ಮಾಡಿ ಕೊನೆಗೆ ಈ ಮಾತು ಹೇಳಿದರು. ಸಾಕಾಯ್ತಪ್ಪ. ಕೊನೆಗೊಮ್ಮೆ ಅನಿಸ್ತದೆ, ಅನಿಸೋದಿಲ್ಲೇನು? ಈಗ ಪ್ರಪಂಚದಲ್ಲಿ ಸಹಿತ ಮೊದಲ ಉತ್ಸಾಹ ಇರ್ತದೆ. ಲಗ್ನಾದ ಕೂಡಲೇ ಎಂಥ ಉತ್ಸಾಹ! ಏನೊಂದು ಮನೆ ಕನಸ, ಹೊಲದ ಕನಸ, ಸಂಪತ್ತಿನ ಕನಸ, ಇಲ್ಲ ಅಧಿಕಾರದ ಕನಸ, ಬಹಳ ಬಹಳ ಸುಖದ ಕನಸ. ಆ ಬಳಿಕ ಸಾವಕಾಶ ಎಲ್ಲ ಮಾಡಿ 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 ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಎಲ್ಲ ಆದ ಬಳಿಕ ಜಾಗನೇ ಇರುವುದಿಲ್ಲ ಮನ್ಯಾಗ. ಎಲ್ಲರದು ಬಯಕೆ ಏನು ಅಂದ್ರೆ, ಈ ಮುಪ್ಪಿನ ಮನುಷ್ಯ ಕಾಣಿಸಲಿಲ್ಲ ನಿಮಗೆ, ಹೋಗಲಿ ಅಂತ. ಎಲ್ಲರದು ಎಷ್ಟು ದಿವಸರೇ ಇರೋದದ ಈ ಜಗತ್ನ್ಯಾಗ? ಎಷ್ಟು ದಿವಸರೇ ಇರೋದು? ಹಾಗೆ ಅವ್ರಂತಾರೆ, ನಾವು ಹಾಗೆ ವಿಚಾರ ಮಾಡ್ತೇವಿ, ಸಾಕಪ್ಪ ದೇವರೇ, ಎಷ್ಟಂತ ಇರೋದು? ಸಾಕು ಮಾಡು ಒಮ್ಮೆ, ಸಾಕಾಗ್ಯದ. ಏನಿವೆಲ್ಲ ಮನ್ಯಾಗ ಗದ್ದಲ, ಅದು ಇದು ಎಲ್ಲ ಮಾಡಿದ್ದು ಆಯಿತು, ಓದಿದ್ದು ಆಯಿತು, ಎಲ್ಲ ಕೊಟ್ಟಿದ್ದು ಆಯಿತು, ಖಾಲಿ ಆದದ್ದು ಆಯಿತು. ಆ ಉತ್ಸಾಹ ಕೊನಿತಕ ಉಳಿತದೇನು ಹೇಳಿ? ಅದೆಂಥ ಉತ್ಸಾಹ! ಒಂದು ಅರಮನೆಯನ್ನೇ ಕಟ್ಟುತ್ತೇವೆ. ಎಷ್ಟು ಉತ್ಸಾಹ! ಎಲ್ಲೆಲ್ಲಿಂದಲೇ ತರ್ತೇವೆ ಸಾಮಾನ, ಜಗತ್ತಿನ ಮೂಲೆ ಮೂಲೆಗಳಿಂದ ತರಿಸ್ತೇವೆ. ಒಂದು ಕಟ್ಟುತ್ತೇವೆ, ಮುಂದೆ ಕಸ ಹೊಡ್ಯಕ್ಕಾಗೋದಿಲ್ಲ. ಹಾಕ್ರಿ ಬಾಗ್ಲ ಅಂತ. ಹೌದಲ್ಲ ಹೇಳಿ? ಕಾಲ ಬರ್ತದೆ. ಅದಕ್ಕೆ ಅವ್ರು ಹೇಳ್ತಾರೆ, ಸಾಕಾಗಿದೆ 68,000 ವಚನ ಓದಿ ಓದಿ ಮನೆ ತುಂಬ ಬರ್ರೆ ಅವೇ ಪುಸ್ತಕ ಓದಿ 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 ಸಾಕಾಗ್ಯದ ದೇವನೇ. ಇನ್ನು ಒಂದೇ ವಚನ ಇರೋದು. ಇದೆಲ್ಲ ಬಿಟ್ಟುಗೊಟ್ಟು ದೇವರೇ ನಿನ್ನನ್ನು ಪ್ರೀತಿಸೋದು ಒಂದೇ ವಚನ.
ಸಾಕಲ್ಲ ಇದು? ಎಂಥ ಅದ್ಭುತ ವಚನ. ಎಲ್ಲವನ್ನ ಪ್ರೀತಿಸೋದು ದೇವನೇ. ನೀನು ದೇವರು, ಜಗತ್ತು ನಿನ್ನದು, ಎರಡನ್ನ ಪ್ರೀತಿಸೋದು. ನಿನ್ನನ್ನು ಪ್ರೀತಿಸ್ತೇನೆ, ಜಗತ್ತನ್ನು ದ್ವೇಷಿಸ್ತೇನೆ ಅನ್ನೋದು ಸಾಧ್ಯವಿಲ್ಲ. ನಿನ್ನದೇ ಜಗತ್ತಾಗಿದ್ದರಿಂದ ಐ ಲವ್ ಯು, ಐ ಲವ್ ಯುವರ್ ವರ್ಲ್ಡ್. ಎರಡೂ ಸಮಸ್ತ ಜಗತ್ತೇ ದೇವನದು. ಸುಮ್ಮನೆ ದೇವನದು ಅಂತ ಪ್ರಸಾದ ಅಂತ ಆನಂದ ಪಡೋದು, ಪ್ರೇಮಿಸೋದು ಅಂದರೆ ನೋಡಿ ಆನಂದ ಪಡೋದು. ದೇವನನ್ನ ಪ್ರೀತಿಸುವುದು ಅಂದರೆ ದೇವನ ನೆನಹಿನಲ್ಲಿ ಸಂತೋಷ ಪಡೋದು. ಸಾಕು, ಸಂತೋಷ ಪಡುವಂಥ ಪ್ರೇಮಳ ಹೃದಯ ಸಾಕು ದೇವನೇ. ಸಿದ್ದರಾಮೇಶ್ವರ ಎಷ್ಟು ಮಸ್ತಾಗಿ ಎಲ್ಲ ಮಾಡಿ ಹೇಳಿದರು. ಅವರು ಕಟ್ಟಿದರು, ಮಾಡಿದರು, ಎಲ್ಲರಿಗೆ ಸಾವಿರ ಸಾವಿರ ಜನರಿಗೆ ಕೆಲಸ ಕೊಟ್ಟರು, ಎಲ್ಲ ಮಾಡಿದರು. ಕೊನೆಗೆ ಹೇಳಿದರು, ಸಾಕಪ್ಪ ಇದೆಲ್ಲ ಸಾಕು. ಮಾಡಿದ್ದು ಆಯಿತು, ಹಾಡಿದ್ದು ಆಯಿತು, ಬರೆದದ್ದು ಆಯಿತು, ಎಲ್ಲನೂ ಮಾಡಿದ್ದಾಯಿತು, ಸಾಕು ಸಾಕಾಯಿತು ಅಂತ ಹೇಳಿ ಸಾಕು, ಒಂದು ವಚನ ಸಾಕು. ಇದೇನು ದೃಷ್ಟಿಕೋನ ಅದಲ್ಲ, ಈ ದೃಷ್ಟಿಕೋನವೇ ಯೋಗ ದೃಷ್ಟಿ. ಇದು ಯೋಗ. ನಾವು ಈ ಯೋಗ ಮಾಡೋದು ಹೃದಯವನ್ನು ಹಿಂಗೆ ಬೆಳೆಸೋದಲ್ಲ, ಭಾವವನ್ನು ಹೀಗೆ ಸುಂದರ ಮಧುರ ಮಾಡೋದು, ಎಲ್ಲವನ್ನ ನೋಡಿ ಸಂತೋಷ ಪಡಬೇಕು ಹಂಗೆ ಮಾಡೋದು. ಅದ ಯೋಗ, ಅದು ಯೋಗ. ಅಂಥ ಸುಂದರವಾದ ಯೋಗ ಸದ್ಭಾವ ಯೋಗ. ಎಷ್ಟು ಛಲೋ ಹೇಳ್ಯಾರ. ಮಾಡಬೇಕು ಮನುಷ್ಯ, ಅಂಥದೊಂದು ಸುಂದರ ಯೋಗವನ್ನು ಮಾಡ್ತಾ ಹೋಗಬೇಕು. ಆ ಯೋಗ ಏನು ಮಾಡ್ತದೆ? ಅದು ಬಹಳ ಮಹತ್ವದ್ದು. ಯೋಗ ಅವರೇ ಹೇಳ್ತಾರೆ, ವಿಷಯ ರಹಿತನ್ನ ಮಾಡ್ತದೆ. ಎದರೊಳಗೂ ಬಹಳಷ್ಟು ಸಿಕ್ಕ ಹಾಕಿಕೊಳ್ಳದ ಹಾಗೆ ಮಾಡ್ತದೆ. ತೇಲುವ ಹಾಗೆ ಮಾಡ್ತದೆ. ಅದ ಸಿದ್ಧಿ. ಜಗತ್ತಿನಲ್ಲಿ ಇರಬೇಕು, ಜಗತ್ತಿನಲ್ಲಿ ತೇಲ್ತಾ ಇರಬೇಕು, ಮುಳುಗಬಾರದು. ತೇಲಬೇಕು. ಸಂಪತ್ತ ಇರಬೇಕು, ಸಂಪತ್ತಿನ ಒಳಗೆ ಸಿಕ್ಕಾಕೋಬಾರದು, ಮ್ಯಾಲ ತೇಲ್ತಿರ್ಬೇಕಷ್ಟೆ. ಎಲ್ಲ ಜಗತ್ತು ಇಂಥ ಸುಂದರವಾದ ಜಗತ್ತು ಇರಲಿ, ಸುಮ್ಮನೆ ತೇಲ್ತಾ ಇರಬೇಕು. ಕಣ್ಣು ಹಿಂಗೆ ಮ್ಯಾಲ ಹರುತ್ತಾ ಇರಬೇಕು, ಹರಿದಾಡ್ತಾ ಇರಬೇಕು, ಎಲ್ಲರೇ ಹೋಗಿ ಸಿಕ್ಕೋಬಾರದು. ಅದಕ್ಕೆ ಯೋಗ. ಎಷ್ಟು ಚಂದ ಮಾತು ಅವ್ರದ್ದು. ಅದು ಯೋಗ. ವಿಷಯ ಬಿಟ್ಟು, ವಿಷಯವ ಬಿಟ್ಟು ನಿರ್ವಿಷಯಿಯಾಗಿಪ್ಪುದೇ ವಚನ. ಅದು ಒಂದು ವಚನ. ಅದೇ ಮಾತು, ಅದೇ ಭಾವ, ಅದೇ ಅನುಭವ. ಎಲ್ಲವನ ದೃಷ್ಟಿಯಿಂದ ನೋಡೋದು. ಯಾಕೆ ನೋಡಬಾರದು ಹೇಳಿ? ಯೋಗ ಅನ್ನೋದೇ ಹಾಗೆ. ಪತಂಜಲ ಮಹರ್ಷಿಗಳು ಬಹಳ ದೊಡ್ಡ ಯೋಗಿಗಳು ಜಗತ್ತಿನಲ್ಲಿ. ಮೊಟ್ಟ ಮೊದಲಾಗಿ ಅದ್ಭುತ ಸೂತ್ರಗಳನ್ನು ಹೆಣೆದಂಥ ಮಹಾನುಭಾವ ಪತಂಜಲ. ಅವರು ಹೇಳ್ತಾರೆ, ಸ್ವರೂಪಾವಸ್ಥಿತಿ ಅದ, ತದಾ ಸ್ವರೂಪೇ ದೃಷ್ಟು ಸ್ವರೂಪೇ ಅವಸ್ಥಾನ ಇರಬೇಕು. ಎಲ್ಲವನ್ನ ನೋಡ್ತಾ ಎಲ್ಲವನ್ನ ನೋಡ್ತಾ ಇರಬೇಕು.
ಆದರೆ ಯಾವುದರಲ್ಲಿಯೂ ಸಿಕ್ಕು ಹಾಕಿಕೊಳ್ಳಬಾರದು. ಹಾಗೆ ಮನಸ್ಸನ್ನು ಹರವೋದು, ಸುಂದರಗೊಳಿಸೋದು, ಅದ್ಭುತಗೊಳಿಸೋದು, ವಿಸ್ತಾರ ಮಾಡೋದು ಮನಸ್ಸನ್ನು, ಅದು ಯೋಗ. ಏನು ದೃಷ್ಟ ಅಂತದನ ಆತ ತನ್ನಲ್ಲಿ ತಾನು ನಿಂತಿರಬೇಕು, ಇನ್ನೊಂದರಲ್ಲಿ ಅಲ್ಲ. ತದಾ ದ್ರಷ್ಟು ಸ್ವರೂಪೇ ಅವಸ್ಥಾನ. ಎಷ್ಟು ಚಂದದ ನೋಡಬೇಕು. ಇದು ಎದೆ ಮಾಡ್ತದೆ, ಇದನ್ನೆಲ್ಲ ಎದೆ ಮಾಡ್ತದೆ. ಒಬ್ಬ ಬ್ಲೇಕ್ ಅಂತಾಗಿ ಹೋದ ಒಬ್ಬ ಕವಿ, ಬಹಳ ಒಳ್ಳೆಯ ಕವಿ ಬ್ಲೇಕ್ ಅಂತ. ಆತ ಹೇಳ್ತಾನೆ, ಎಷ್ಟು ಚಲೋ ಮಾತು ಹೇಳ್ತಾನೆ. ಹೇಗಿರಬೇಕು ದೃಷ್ಟಿ, ಹೇಗಿರಬೇಕು? ಆತ ಅಂತಾನೆ, ದೃಷ್ಟಿ ಹಿಂಗಿರಬೇಕಲ್ಲ, ನೋಡಬೇಕು. ಇದೇನು ಜಗತ್ತದ, ಈ ಜಗತ್ತಿನಲ್ಲಿ ಏನು ಕಾಣಬೇಕು? ಒಂದು ಕಣದಲ್ಲಿ ಜಗತ್ತನ್ನು ಕಾಣಬೇಕು, ಅಂಥ ದೃಷ್ಟಿ. The lover sees a world in a grain of sand. He finds a heaven in a wild flower. He keeps the infinity in the palm of his hand and eternity in another. ಏನ್ ಚಲೋ ಮಾತು ಹೇಳಿ. ಯಾವಾಗ ಹೃದಯದಲ್ಲಿ ಪ್ರೇಮ ತುಂಬ್ತೋ, ಪವಿತ್ರ ಭಾವ ತುಂಬ್ತೋ, ಸದ್ಭಾವ ತುಂಬ್ತೋ, ಅವಾಗ ಹೆಂಗಾಗ್ತದೆ? ಒಂದು ಕಣದಲ್ಲಿ ಜಗತ್ತನ್ನು ನೋಡಬಹುದು. ಸಾಮಾನ್ಯ ಒಂದು ಹೂವಿನಲ್ಲಿ, ಕಾಡ ಹೂವಿನೊಳಗೆ ಸ್ವರ್ಗ ಕಾಣಬಹುದು. ಅನಂತತೆಯನ್ನ ಅಂಗೈಯಲ್ಲಿ ಇಡಬಹುದು. ಮತ್ತೆ ನಾಳೆ ಬನ್ನಿ. ನಮಸ್ಕಾರ.